ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾರೆ, ಸಬ್ಸ್ಕ್ರೈಬ್ ಮಾಡಿ. ಎಂತ ಆಶಾ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಬ್ಯಾಕ್ಲಾಗರ್ ಚಾನಲ್ಗೆ. ಇವತ್ತು ಇವೆಂಟ್ ಇದೆ ಇನ್ಫೋಸಿಸಲ್ಲಿ. ಇವೆಂಟ್ ಅಂದರೆ ಏನು, ಹಿಂಗೆ ರೋಡ್ ಸೈಡಲ್ಲಿ ನೀವು ನೋಡಿರ್ತೀರ, ಗಾಡಿನ ಹಾಕಿರ್ತಾರೆ ಕೆನಪಿ ಇಟ್ಟು. ಏನು ಕತೆ ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ, ಯಾವ ಥರ ನಡೆಯುತ್ತೆ ಅಂತ. ಓಕೆ ಫೈನಲಿ ಶೋರೂಮ್ ತಲುಪಿದ್ದೀನಿ ಆಯಿತಾ. ಇನ್ನೊಂದು ಎಂತ ಅಂದರೆ, ಇವೆಂಟ್ ಇದ್ದಿದ್ದ ದಿನ ಬೆಳಗ್ಗೆ ಬೇಗ ಬರಬೇಕಾಗುತ್ತೆ, ಯಾಕಂದರೆ ಇವೆಂಟ್ ಅರೌಂಡ್ 9 o'clock ಆ ಥರ. ವಿ ಹ್ಯಾವ್ ಟು ಲೀವ್ ಶೋರೂಮ್. ಇವತ್ತು ಸ್ವಲ್ಪ ದೂರ ಇರೋದ್ರಿಂದ ಮುಡಿಪು ಅಲ್ಲಿ ಇರೋದು, ಅದಕ್ಕೆ ಸೊ ಬೇಗ ಹೋಗೋಕ್ಕಿದೆ. ಅದಕ್ಕೆ ನಾನು 8:30ಗೆ ಬಂದಿದ್ದೀನಿ. ಇನ್ನು ಶ್ರೀತೀಶ್ ಇನ್ನೂ ಬರಬೇಕು, ಅವನು ಇನ್ನೂ ಬಂದಿಲ್ಲ, ಅವನಿಗೆ ವೆಯ್ಟ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ನಾನು ಪಂಚಿನ ವೆಹಿಕಲ್ ಎಲ್ಲ ರೆಡಿ ಮಾಡಿ ಇಟ್ಟರೆ ಸರಿ ಆಗುತ್ತೆ. ತುಂಬ ಜನ ಕೇಳ್ಬೋದು ಸೇಲ್ಸ್ ಯಾವ ಥರ ಏನು ಕತೆ ಅಂತ. ತುಂಬ ಟೆನ್ಷನ್ ಇದೆ, ಕಿರಿಕಿರಿ ಇದೆ. ಗಾಡಿ ಮಾಡ್ತೀವಿ, ಬಟ್ ಸ್ಟಿಲ್ ಸೇಲ್ಸ್ ಅನ್ಬೇಕಾದ್ರೆ ಚೂರು ಫ್ರಸ್ಟ್ರೇಷನ್ ಎಲ್ಲ ಇದ್ದೇ ಇರುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಅದಕ್ಕೆ ರೆಡಿ ಇದ್ದರೆ ಸೇಲ್ಸ್, ಇಲ್ಲ ಅಂದರೆ ಇಲ್ಲ. ಅಲ್ಲಿ ಕಸ್ಟಮರ್ಸಿಗೆ ತೋರ್ಸೋಕೆ ಬೇಕಾಗಿರೋಲ್ಲ ಬ್ರೋಷರ್ಸ್ ತೊಗೊಂಡಿದ್ದೀನಿ. ಯಾವ ಗಾಡಿ ತೊಗೊಂಡೋಗ್ತೀವಿ ಕೀನ ತೊಗೊಂಡು ಹೋಗಬೇಕು. ಬಟ್ ಇಲ್ಲಿ ನಿಮಗೆ ಬೇಕಾಗಿರೋ ಗಾಡಿ ಒಂದು i20 ಮತ್ತು ನಿಯೋಸ್. ಸೊ ನಿಯೋಸ್ನ ಫಸ್ಟ್ ವಾಶಿಗೆ ಇಟ್ಟು ಬರ್ತೀನಿ. ಈಗ ಒಂದು ಗಾಡಿನ ವಾಶಿಗೆ ಹಾಕಿದ್ದೀನಿ, ಈಗ ಇನ್ನೊಂದು ಗಾಡಿ ತಗೊಬರಕ್ಕಿದೆ. ನೋಡಿ ಇವರು ಗಾಡಿ ಅಡ್ಡ ಇಡೋದು ಜೊತೆಗೆ ನಿಮ್ಮ ಕತ್ರಿ ಅಲ್ಲ ಬ್ಲಾಗ್ ನಡಬಿಯ ನೋಡಿ ಇವನೇ ಆ ಕಳ್ಳ. 2 ಗಾಡಿ ವಾಷಿಂಗ್ ಇಟ್ಟು ಈಗ ಬ್ಯಾನರ್ ಎಲ್ಲ ರೆಡಿ ಮಾಡೋಕ್ಕಿದೆ. ಎಲ್ಲ ಗಾಡಿದು ಪ್ರೈಸ್ ಲಿಸ್ಟ್ ಇಲ್ಲ ಅಂದರೆ ನಮಗೆ ಹೇಳೋಕ್ಕಾಗಲ್ವಲ್ಲ ಕಸ್ಟಮರ್ಸಿಗೆ. ಸೊ ಪ್ರೈಸ್ ಲಿಸ್ಟ್, ಬ್ರೋಷರ್ಸ್ ಎಲ್ಲ ರೆಡಿ ಆಗಿದೆ. ಮತ್ತು ಇನ್ನೊಂದೇನು ಬೇಕಂದರೆ ಬ್ಯಾನರ್ ಮೇಲಿದೆ, ಹೋಗಿ ನೋಡೋಣ ಇದೆಯೋ ಇಲ್ವೋ ಏನಾಗಿದೆ ಅಂತ. ನಮ್ಮ ಹೊಸ ಸ್ಪಾಟ್ ಓಪನ್ ಆಗಿದೆ. ಮೊದಲು ನಾವು ಮೇಲೆ ಕೂತ್ಕೊಳ್ತಿದ್ವಿ, ಈಗ ಆ ಜಾಗದಲ್ಲಿ ಈಗ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ, AC ಎಲ್ಲ ಹಾಕಿ. ಇದು ನಮಗೆ ಕುತ್ಕೊಳ್ಳೋಕ್ಕೆ. ಇಲ್ಲಿ ಅಕೌಂಟ್ಸ್ ಇನ್ನೂ ಆಗ್ತಾ ಇದೆ, ಚೂರು ಕೆಲಸ ಬಾಕಿ ಇದೆ. ನೋಡ್ಬೋದು ಬ್ಯಾನರ್ ರೆಡಿ ಇದೆ, ತೊಗೊಂಡೋಗೋಕ್ಕಿದೆ. ನೋಡಿ ಪರ್ಫ್ಯೂಮ್ ತಂದಿಲ್ಲ ಇವನು ಇವತ್ತು. ಅಲ್ಲ ಪರ್ಫ್ಯೂಮ್ ಕೇಳ್ಬೇಕಾದ್ರೆ ಪರ್ಫ್ಯೂಮ್ ಕೊಡ್ಬೇಕು ತಾನೆ. ನಾನು ಇವತ್ತು ಇವೆಂಟಿಗೆ ಹೋಗ್ತಿದ್ದೀನಿ. ಬರ್ಕೊಂಡ ಬಲೆ ಅಣ್ಣ ಬೇಗ ಅವಡು ದಯಕೊಂಡ ಇತ್ತೆ ಬಿದಾಡು ನಿಂತಲ್ಲ. ಹಾಂ ಬಲೆ ನೋಡ್ಬೋದು ಗೈಸ್, ನಮ್ಮ ಹೊಸ ಶೈಲು ಅವರು ಫುಲ್ ಲುಕ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಪ್ರತಿಭಟನೆ ಎತ್ತವು ಇತ್ತೆ ಎಂಕ್ಲಿಗೆ ಇವೆಂಟ್ ಕಳಿಸುದು ಮಗ್ಗ. ಅದದು ಮೊನ್ನೆ ಉಂಟಲ್ಲ ಶೈಲು ಬೈದು ಗಡ್ಡ ಥರ ಇತ್ತು. ಇವತ್ತು ನೋಡಿ ಎಷ್ಟು ಚೆಂದಾಗಿ ಟ್ರಿಮ್ ಮಾಡ್ಕೊಂಡು ಬಂದಿದ್ದಾರೆ. ನೋಡ್ಬೋದು ಗಡ್ಡೆ ಎಲ್ಲ ಟ್ರಿಮ್ ಮಾಡಿ ಸೂಪರ್ ಆಗಿ ಕಾಣ್ತದೆ. ಅವಾಗ ಇಟ್ಟಿದ್ದ ಗಾಡಿ ಇನ್ನೂ ವಾಶ್ ಆಗಿಲ್ಲ, ಆಲ್ರೆಡಿ ಲೇಟ್ ಆಗಿದೆ. ನಾವಿಲ್ಲ ಅಂದರೆ ಅಲ್ಲಿ ವಾಶ್ ಆಗಲ್ಲ, ಸೊ ನಾನೇ ಹೋಗ್ಬೇಕಾಗುತ್ತೆ ಈಗ. ನೋಡಿ ಇವರು ಬರ್ತಾರೆ ಕೆಲಸಕ್ಕೆ, ಬ್ಯಾಗ್ ತಗೋಬರಲ್ಲ, ಪರ್ಫ್ಯೂಮ್ ತಗೋಬರಲ್ಲ. ಧೀರ 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 ಹಿ ಸುಲ್ತಾನ ಧೀರ ಧೀರ ಧೀರ. ಈಗ ಫ್ಯೂಲ್ ಹಾಕ್ಬೇಕು, ಯಾಕಂದ್ರೆ ಫ್ಯೂಲ್ ಇಲ್ಲ ಅಂದ್ರೆ ಅಷ್ಟು ದೂರ ಹೋಗೋಕ್ಕಾಗಲ್ಲ. ಅಲ್ಲಿಗ i20ಗೂ ಫ್ಯೂಲ್ ಹಾಕ್ತಿದ್ದಾರೆ. ಇನ್ನು ಆ ಲೊಕೇಶನ್ಗೆ ಹೋದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಸಿ ಯು ಬಾಯ್. ಇದೇನಂದ್ರೆ ಆಲ್ಕೋಹಾಲ್ ಟೆಸ್ಟ್. ಈ ಒಳಗೆ ಎಷ್ಟೆಲ್ಲ ಟೆಸ್ಟ್ ಅಂದರೆ, ಒಂದು ಆಲ್ಕೋಹಾಲ್ ಟೆಸ್ಟ್, ಫಿಸಿಕಲ್ಲಿ ಸೆನ್ಸರ್ ಟೆಸ್ಟ್ ಎಲ್ಲ ಮಾಡಿದ್ರು. ಈಗ ನೆಕ್ಸ್ಟ್ ಪಾಸ್ ಮಾಡೋಕ್ಕೆ ಹೋಗ್ತಿದ್ದೀವಿ. ನಾವು ಕೂತ್ಕೊಂಡಿದ್ದೀವಿ ಸುಮ್ಮನೆ. ನಮಗೆ ID ಕಾರ್ಡ್ ಕೊಟ್ಟಿದ್ದಾರೆ, ವಿಸಿಟರ್ಸ್ ID ಕಾರ್ಡ್. ಈಗ ಒಳಗೆ ಹೋಗೋಣ. ಓಕೆ ನೋಡ್ಬೋದು, ಈಗ ಗಾಡಿ ನಿಲ್ಸಿದೀವಿ. ಗಾಡಿ ಪಾರ್ಕಿಂಗ್ ಆಗ್ತಾ ಇದೆ. ಆಲ್ರೆಡಿ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆ ಈಗ 2 ಗಾಡಿನ ನಿಲ್ಸಿದೀವಿ.
ಈಗ ನೋಡೋಣ ಎಂಕ್ವೈರೀಸ್ ಬರುತ್ತಾ ಏನು ಕತೆ ಅಂತ. ಶ್ರೀತೀಶ್ ಮತ್ತು ನಾವು ಕಲೆ ಎಲ್ಟನ್ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ವೆಹಿಕಲ್ ಪಾರ್ಕ್ ಮಾಡೋಕ್ಕಾಗಿರ್ಬೋದು, ಅಸಿಸ್ಟ್ ಮಾಡ್ತಿದ್ದಾರೆ ಎಲ್ಲದಕ್ಕೂ. ಥ್ಯಾಂಕ್ ಯು. ಈಗ ನೋಡೋಣ ಏನು ಕತೆ ಅಂತ. ಓಕೆ ಫೈನಲಿ ನಾವು ಸಡನ್ನಾಗಿ ಮಳೆ ಬಂತು, ಈಗ ಒಳಗೆ ಕೂತಿದ್ದೀವಿ ನಾನು. ಓಕೆ ಇವಾಗ ಇನ್ಫೋಸಿಸ್ ಇದು ಫುಡ್ ಕೋರ್ಟಿಗೆ ಹೋಗ್ತೀವಿ, ಯಾಕಂದರೆ ಬೇಗ ಊಟ ಮುಗಿಸೋಣ ಅಂತ. ರೀಸನ್ ಬಂದು ಆಮೇಲೆ ಜನ ಸೇರ್ತಾರಂತೆ, ಸೊ ಈಗಲೇ ಮುಗಿಸಿದ್ರೆ ಬೆಟರ್ ಅಲ್ಲ. ನೋಡಿ ಇನ್ಫೋಸಿಸ್ ಫುಡ್ ಕೋರ್ಟ್ ಯಾವ ಥರ ಇದೆ ಅಂತ. ತುಂಬ ದೊಡ್ಡ ಫುಡ್ ಕೋರ್ಟ್. ಥಾಲಿದು 70 ರೂಪೀಸ್ ನಾರ್ತ್ ಇಂಡಿಯನ್ ಥಾಲಿ, ಮತ್ತು ಎರಡು ಪೀಸ್ ಕಬಾಬಿಗೆ 206. ಫೈನಲಿ ಊಟ ಮುಗಿದಿದೆ, ಊಟ ಮುಗಿಸಿ ಬಂದೆ. ಫುಡ್ ಓಕೆ ಎಲ್ಲ ಚಪ್ಪೆ ಇತ್ತು. ನಾರ್ತ್ ಇಂಡಿಯನ್ ಬೇಕಾದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಬಟ್ ಇಲ್ಲ. ಓಕೆ ಗೈಸ್, ಇಲ್ಲಿ ಮಳೆ. ಈಗ ನಮಗೆ ಅಂಬ್ರೆಲ್ಲ ಸಿಕ್ತು, ಅದಕ್ಕೆ ಈಗ ನಾವು ಅಂಬ್ರೆಲ್ಲದ ಕೆಳಗಿದ್ದೇವೆ ಆಯಿತಾ. ತುಂಬ ಜನ ಆ ಕಡೆ ಈ ಕಡೆ ಬರ್ತಾ ಇದ್ದಾರೆ, ಅಲ್ಲೆಲ್ಲ ಫ್ರೆಶರ್ಸ್ ಇದ್ದಾರೆ, ಝೂಮ್ ಮಾಡೋಕ್ಕಾಗಲ್ಲ. ತುಂಬ ಜನ ಬರ್ತಾಯಿದ್ರು, ಕಸ್ಟಮರ್ಸ್ ಬರ್ತಾಯಿದ್ರು. ನಾನು ಸ್ವಲ್ಪ ಮೆಲ್ಲ ಮಾತಾಡ್ತಿದ್ದೀನಿ, ಯಾಕೆಂದರೆ ವೆಹಿಕಲ್ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತಿದ್ದಾನೆ ಶ್ರೀತೀಶ್. 4000 ಜನ ಇದ್ದಾರಂತೆ ಕೆಲಸ ಮಾಡೋದಕ್ಕೆ ಇಡೀ ಕ್ಯಾಂಪಸ್ಸಲ್ಲಿ. ಸೈಕಲ್ ಬಿಯಾಂಡ್ ದಿಸ್ ಪಾಯಿಂಟ್, ನೋ ಸೈಕಲ್ ಬಿಯಾಂಡ್ ದಿಸ್ ಪಾಯಿಂಟ್ ಅಂತೆ. ಏನು ಗೊತ್ತಾ, ಇವತ್ತು ನಾನು ನಿಮಗೆ ಫೈನಲಿ ನಿಮ್ಗೆ ಗೊತ್ತು ನಾನು ಆಲ್ರೆಡಿ ಇನ್ಫೋಸಿಸ್ ಬಂದಿದ್ದೀನಿ ಅಂತ, ಬಟ್ ಸ್ಟಿಲ್ ಇನ್ಫೋಸಿಸ್ ಕ್ಯಾಂಪಸ್ ನೋಡ್ಬೋದು. ನನ್ನ ಜೊತೆ ಶ್ರೀತೀಶ್ ಇದ್ದಾನೆ, ನಾನು ಮತ್ತು ಶ್ರೀತೀಶ್ ಫುಲ್ಲು ಇನ್ಫೋಸಿಸ್ ಕ್ಯಾಂಪಸ್ ತಿರುಗ್ತಿದ್ದೀವಿ. ಏನು ಸಖತ್ತಾಗಿದೆ ಅಂತೀರಾ, ನೋಡ್ಬೋದು. ಇದೊಂದು ಬಿಲ್ಡಿಂಗ್ ಇದೆ, ಈಗ ಇನ್ನು ಮುಂದೆ ಇನ್ನೂ ಇದೆ. ಮತ್ತು ಇಲ್ಲಿ ಇನ್ನೊಂದೇನು ಸ್ಪೆಷಲ್ ಗೊತ್ತಾ, ಎಂಪ್ಲಾಯೀಸ್ ಇದ್ದಾರಲ್ಲ ಅವರಿಗೆ ಬಸ್ ಇಲ್ಲ, ತುಂಬ ನಡೆಯೋಕ್ಕಿದೆ. ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ, ಕೂತ್ಕೊಂಡೇ ಇರ್ತಾರಲ್ಲ, ಅದಕ್ಕೆ ಇಲ್ಲಿ ನಡೆಯೋಕ್ಕೆ ತುಂಬ ಇದೆ. ಕ್ಯಾಂಪಸ್ ಮಾತ್ರ ತುಂಬ ಚೆನ್ನಾಗಿದೆ, ಪೀಸ್, ವೆಹಿಕಲ್ ಸೌಂಡ್ ಇಲ್ಲ, ಏನಿಲ್ಲ. ನೇಚರ್ ಮಧ್ಯದಲ್ಲಿ ನಾವಿದ್ದೀವಿ ಅಷ್ಟೇ ಅಲ್ವಾ? ಅಷ್ಟೇ ಒಂದು ಆನ್ಸರ್. ಜಾಸ್ತಿ ಮಾತಾಡಲ್ಲ ಅವನು ವ್ರತದಲ್ಲಿದ್ದಾನೆ. ಮೌನ ವ್ರತ ಅಲ್ಲ, ಮೌನಗಿಂತ ಒಂದು ಸ್ಟೆಪ್ ಮೇಲೆ, ಜಾಸ್ತಿ ಮಾತಾಡದೇ ಇರೋ ವ್ರತ. ಅದೇ ದುಡ್ಡೆಲ್ಲ ಮಾತ್ರ ಇಮಿಡಿಯೇಟ್ ಕೇಳ್ತಾನೆ. ಬ್ರೋ ಎತ್ಕೊಳ್ರ ನಿಕ್ 50,000 ಅವ್ನು ನನಗೆ ಕೊಡ್ತಾನಂತೆ. ಯಾವಾಗಂತ ನೋಡಬೇಕು. ನಾನು ಕೇಳಿದೆ ಯಾವಾಗ ನನಗೆ ಕೊಡ್ತೀಯ ಅಂತ, ಗೊತ್ತಲ್ಲ ಆ ಥರ. ಇಲ್ಲಿ ಏನೋ ನನಗೆ ಕಾಣಿಸ್ತಿದೆ, ತೋರಿಸ್ತೀನಿ ನೋಡಿ. ಇದು ಸ್ಟೇಡಿಯಂ ಟೈಪ್ ಸ್ಟೇಜ್ ಎಲ್ಲ ಇದೆ. ಅಲ್ಲಿ ನೋ ಎಂಪ್ಲಾಯ್ ಬಿಯಾಂಡ್ ದಿಸ್ ಪಾಯಿಂಟ್ ಅಂತಿದೆ, ಅದಕ್ಕೆ ನಾವು ಹೋಗ್ತಾ ಇಲ್ಲ. ನಾವು ಈ ಕಡೆ ಸ್ಟ್ರೈಟ್ ಹೋಗೋಣ. ಬೇಸಿಕಲಿ ಇದು ಓಪನ್ ಆಡಿಟೋರಿಯಂ ಥರ ಬಿಲ್ಡಿಂಗ್ ನೋಡ್ಬೋದು. ಇನ್ನೊಂದು ಇನ್ಫೋಸಿಸ್ ಇದು ಎಂಟ್ರೆನ್ಸ್. ಇದು ಅಂದರೆ ಕ್ಯಾಂಪಸ್ ತುಂಬ ದೊಡ್ಡದಿದೆ. ಅದೇ ಲೆಕ್ಕದಲ್ಲಿ ಹೋದರೆ ಕ್ಯಾಂಪಸ್ ತುಂಬ ದೊಡ್ಡದಿರೋದ್ರಿಂದ ತುಂಬ ಕಡೆ ಅಲ್ಲಲ್ಲಿ ಕ್ಯಾಂಪಸ್ ಇದೆ. ಇಲ್ಲೊಂದು ಕ್ಯಾಂಪಸ್ ಇದೆ, ನನಗೆ ಗೊತ್ತಿಲ್ಲ ಯಾವ ಕ್ಯಾಂಪಸ್ ಅಂತ, ಯಾಕಂದರೆ ನಾವು ಬಂದಿರೋದೇ ಫಸ್ಟ್ ಟೈಮ್. ನಾನು ಜಸ್ಟ್ ತೋರಿಸೋಣ ಅಂತ ನಿಮಗೆ. ಇನ್ಫೋಸಿಸಲ್ಲಿ ಕೆಲಸ ಸಿಗುತ್ತೋ ಇಲ್ವೋ, ಅಟ್ಲೀಸ್ಟ್ ಇವತ್ತು ಇನ್ಫೋಸಿಸ್ ಒಳಗೆ ಬಂದಿದ್ದೀವಿ, ಅದೇ ದೊಡ್ಡ ವಿಷಯ. ಇದು ಆಡಿಟೋರಿಯಂ ಥರ ಕಾಣಿಸ್ತಿದೆ, ಮತ್ತೆ ಗೊತ್ತಿಲ್ಲ. ಇದೆಲ್ಲ B11. ಎಷ್ಟು ನಡೆಯೋಕ್ಕಿದೆ ಗುರು, ಮತ್ತೆಲ್ಲ ನಾನು ದಾರಿ ತಪ್ಪಿದ್ರೆ ನೀವೇ ನನ್ನ ಕಾಪಾಡಬೇಕು. ಈಗ ಎಲ್ಲಿಂದ ಬಂದಿದ್ದು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗಲ್ಲ, ಅಷ್ಟು ಇದಿದೆ. ಮೋಡ ನೋಡ್ಬೋದು.
ಒಂದೇನಾ? ನಾವು ನಡ್ಕೊಂಡು ಬಂದಿದ್ದು ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ. ನೋಡ್ಬೋದಲ್ಲ ನಮ್ಮ ಗಾಡಿ ಪಾರ್ಕ್ ಆಗಿದೆ. ನೋಡಿದ್ರಲ್ಲ ಇನ್ಫೋಸಿಸ್ ಕ್ಯಾಂಪಸ್ನ. ವೆಜ್ ಬೆಟರ್ ಟೇಸ್ಟ್ ಏನು ಕಾಸಿಲ್ಲ. ಮಳೆಗೆ ಐಸ್ ಕ್ರೀಮ್ ತಿಂದಿದ್ದೀವಿ. ಟೈಮ್ ಆಗಿದೆ, ಈಗ ಹೊರಡೋದು. ಫೈನಲಿ ನಮ್ಮ ಕೆಲಸ ಎಲ್ಲ ಮುಗಿದಿದೆ. ಮಳೆ ಬರ್ತಿದೆ, ನಾವೀಗ ವೆಕೆಟ್ ಮಾಡ್ತಿದ್ದೀವಿ ಇಬ್ಬರು. ಓಕೆ, ನಿಮಗೆ ತೋರಿಸ್ದೆ ಇನ್ಫೋಸಿಸ್ ಒಳಗೆ ಹೆಂಗಿದೆ ಅಂತ. ಲೈಕ್ ಆದರೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮಾರೆ. ಸಬ್ಸ್ಕ್ರೈಬ್ ಮಾಡಿ. ಎಂತ ಆಶಾ. ಸಿಗೋಣ, ಬಾಯ್ ಬಾಯ್. ಓಕೆ, ಈಗ ಫೈನಲಿ ಮುಗಿದಿದೆ. ನಾನು ಮತ್ತು ಶ್ರುತೀಶ್ ಹೊರಟಿದ್ವಿ. ಶ್ರುತೀಶ್ I-20ಯಲ್ಲಿದ್ದಾನೆ, ನಾನು ನಮ್ಮ ನಿಯೋಸಲ್ಲಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫುಲ್ ಗಾರ್ಡ್ ಸೆಷನ್ ಲೆಕ್ಕನೇ ಇದೆ ಇದು. ಫೈನಲಿ ಇವೆಂಟ್ ಮುಗಿಸಿ ಬಂದಿದ್ದೀನಿ ನಾನೀಗ. ಸೊ ನನಗೆ ಮಳೆ ಬರ್ತಾ ಇದೆ ಮಾರೆ. ಎಲ್ಲ ಗಾಡಿ ಪಾರ್ಕ್ ಮಾಡಿ ಬಂದದ್ದು. ಎಲ್ಲ ಗಾಡಿ ಪಾರ್ಕ್ ಆಗಿದೆ. ಅಕ್ಷಯ್, ಮೊನ್ನೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮದು ಇನ್ಫೋಸಿಸಲ್ಲಿ? ಒಳ್ಳೆ ಎಂಕ್ವೈರಿ ಅಂತೆ ನಮಗೆ ಸಿಕ್ಕಿದೆ, ಬಟ್ ನಾಟ್ ಎವ್ರಿಥಿಂಗ್. ಓಕೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಹುಡುಗಿರು ಒಳ್ಳೆಯದಲ್ಲಿ ಅದೇ ಆಯಿತು ಮಾರೆ, ಅದೇ ಆಯಿತು. ಅದು ಬಿಟ್ಟು ಎಂತಿಲ್ಲ. ಒಳ್ಳೆ ನಿದ್ರೆ, ಊಟ ಒಳ್ಳೆದಿಲ್ಲ. ನನಗೆ ಸ್ಟೋನ್ ಶುರುವಾಗಿದೆ, ಅದು ತಿಂದು. ಬಾಸಿಗೆ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ. ಆಯಿತಾ, ಸ್ಟೋನ್ ಆಗಿದೆ ನೋಡಿ. ಪ್ರೋ. ಹಲೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಡೀ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಮಾರೆ. ಆಯಿತಾ, ಸಿಗ್ತೇನೆ. ಸಿ ಯು, ಬಾಯ್.